ಪ್ರೈಸ್ ಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳಿದ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೆಜ್ಕೇಲನು 17ನೇ ಅಧ್ಯಾಯ 24ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಣಗಿದ್ದನ್ನು ಚಿಗುರಿಸಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳಿದ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ಒಣಗಿರುವಂತದ್ದನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಚಿಗುರಿಸುವವರಾಗಿದ್ದಾರೆ. ನಮ್ಮ ಜೀವಿತವನ್ನ ಆಶೀರ್ವದಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಒಣಗಿರುವಂತಹ ಸಂಗತಿಗಳನ್ನ, ಒಣಗಿರುವಂತಹ ಪರಿಸ್ಥಿತಿಗಳನ್ನ ದೇವರು ಹಚ್ಚ ಹಸುರಾಗಿ ಮಾಡುವವರಾಗಿದ್ದಾರೆ. ಪ್ರೀತಿ ಉಳಿದ ಜನರೇ, ಆರೋನನ ಕೋಲು, ಅದು ಒಣಗಿರುವಂತಹ ಕೋಲು, ಆ ಕೋಲನ್ನ ದೇವರು ಏನ್ ಮಾಡಿದರು, ಚಿಗುರುವಂತೆ ಸಹಾಯವನ್ನ ಮಾಡಿದರು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತು ಒಣಗಿ ಹೋಗಿರುವಂತಹ ಪರಿಸ್ಥಿತಿಗಳು ಅನೇಕವಾಗಿ ನಮ್ಮ ಜೀವಿತದಲ್ಲಿ ಏನ್ ಮಾಡಿದೆ, ಹೋರಾಡಿಕೊಂಡಿದೆ. ದೇವರೇ, ನನ್ನ ಜೀವಿತದಲ್ಲಿ ಕರ್ತನೆ, ನನ್ನ ಕುಟುಂಬ ಅನ್ನುವಂಥದ್ದು ಒಣಗಿ ಹೋಗಿದೆ. ದೇವರೇ, ನನ್ನ ಕೆಲಸಕ್ಕೆ ಹೋಗುವಂತಹ ಮಾರ್ಗಗಳು, ಬರುವಂತಹ ಮಾರ್ಗಗಳು, ನನ್ನ ಕೆಲಸ ಕಾರ್ಯಗಳು ದೇವರೇ ಎಲ್ಲ ಒಣಗಿ ಹೋಗ್ತಾ ಇದೆ. ಕರ್ತನೆ, ನಾನು ಕೈಟ್ ಮಾಡುವಂತಹ ಬಿಸ್ನೆಸ್ಗಳು ಅದೆಲ್ಲ ಒಣಗಿ ಹೋಗ್ತಾ ಇದೆ. ದೇವರೇ, ನೀನು ಅದನ್ನು ತಿರುಗಿ ಆಶೀರ್ವಾದಿಸು ಎಂದು ಹೇಳುವಾಗ ಕರ್ತನಾತ್ಮನು ಅದನ್ನು ಚಿಗುರಿಸುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ. ಹೇಗೆ ಒಣ ಮರವು ಅದು ಎಲೆಗಳನ್ನು ಬಿಡುವ ಪ್ರಕಾರವೇ ನಮ್ಮ ಜೀವಿತವನ್ನು ಕೂಡ ಒಣಗಿರುವಂತಹ ಪರಿಸ್ಥಿತಿಗಳಲ್ಲಿ ದೇವರ ಆಶೀರ್ವಾದ ಮಾಡಿ ನಮ್ಮ ಮೇಲೆ ತನ್ನ ಮಳೆಯನ್ನು ಸುರಿಸಿ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿ ದೇವರು ಏನ್ ಮಾಡುವವರಾಗಿದ್ದಾರೆ, ಚಿಗುರಿಸುವವರಾಗಿದ್ದಾರೆ. ನಮ್ಮ ಎಲ್ಲಾ ಒಣಗಿರುವಂತಹ ಪರಿಸ್ಥಿತಿಗಳಲ್ಲಿ ಕರ್ತನನ್ನ ನೋಡಬೇಕು. ಆತನ ಮುಖವನ್ನ ನೋಡುವಂತಹ ಪ್ರತಿಯೊಬ್ಬರು ಏನ್ ಮಾಡುವರು, ಪ್ರಕಾಶವನ್ನ ಹೊಂದಿಕೊಳ್ಳುವರು. ಪ್ರೀತಿ ಉಳಿದ ಜನರೇ, ಹಾಗರಳು ಕಣ್ಣೀರನ್ನ ಹಿಡ್ತಾ ಇದ್ದಳು, ದೇವರು ಆಕೆಯನ್ನು ಆಶೀರ್ವದಿಸಿದರು. ಹನ್ನಳು ಕಣ್ಣೀರನ್ನ ಇಡ್ತಾ ಇದ್ರು, ದೇವರು ಆಕೆಯನ್ನು ಆಶೀರ್ವದಿಸಿದರು. ಅದೇ ಪ್ರಕಾರವೇ ಮಗನೇ, ಮಗಳಲ್ಲಿ ನೀವು ಯಾವ ಪರಿಸ್ಥಿತಿಗಳಲ್ಲಿ ಒಣಗಿ ಹೋಗಿದ್ಯಾ, ಅದನ್ನ ದೇವರ ಮುಂದೆ ಇಡು. ದೇವರದನ್ನು ಆಶೀರ್ವದಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ಒಣಗಿರುವಂತಹ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನೆ ಸಹಾಯವನ್ನ ಮಾಡಿ, ಚಿಗುರುವಂತೆ ಸಹಾಯ ಮಾಡ್ರಿ. ಅದಕ್ಕಾಗಿ ಸ್ತೋತ್ರ. ನಂಚೆ ರೀತಿ ನಿಶುಭಿ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.